ಧೈರ್ಯವಾಗಿ ಜನ ಯಾರು ಹೋಗಬೇಡಿ ಅಂದ್ರು ಜನ ಅವ್ರ ಮಾತಿಗೆ ಮನ್ನಣೆಯನ್ನ ಕೊಡದೆ ಧೈರ್ಯವಾಗಿ ಬಂದಿದ್ದಾರೆ ಅಂತಂದ್ರೆ ಯಲಹಂಕಕ್ಕೆ ಸ್ವತಂತ್ರ ಸಿಕ್ಕಿದೆ. ಇವತ್ತು ರಿಪಬ್ಲಿಕ್ ಆಫ್ ಯಲಹಂಕ ಕೊನೆಯಾಗಿದೆ. ಯಾರು ಹೋಗಬೇಡಿ ಅಂತಕ್ಕಂಥ ಮಾತಿದೆಯಲ್ಲ, ಯಾರು ಹೋದ್ರೆ ಹಂಗಿರ್ತದೆ ಹಿಂಗಿರ್ತದೆ ಅಂತಕ್ಕಂಥದ್ದಲ್ಲ, ಅದನ್ನ ಮೀರಿ ಬಂದಿದ್ದಾರೆ ಜನ ಅಂತಂದ್ರೆ ಯಲಹಂಕ ಕೂಡ ಇನ್ಮೇಲೆ ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಒಂದು ಏನೋ ಉತ್ತರವನ್ನ ಕೊಟ್ಟಿದ್ದಾರೆ ಯಲಹಂಕ ಜನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮ ನೋಡ್ರೆ ಪ್ರತಿಯೊಂದು ಹಳ್ಳಿಯಿಂದ ಬಂದಿದ್ದಾರೆ, ಪ್ರತಿಯೊಂದು ರೋಡಿಂದ ಬಂದಿದ್ದಾರೆ, ವಾಲಂಟಿಯರ್ ಬಂದವರು. ಹಂಗಾಗಿ ಒಂದು ನಾವೇನು ಕೆಂಪೇಗೌಡ ಜಯಂತಿಯ ಬಗ್ಗೆ ಕೆಂಪೇಗೌಡ ಜಯಂತಿಯ ಬಗ್ಗೆ ರಸ್ತೆಗಳಲ್ಲಿ ಕಾಫಿ ಟೀ ಅಂಗಡಿಗಳ ಹತ್ರ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಡಿಸ್ಕಷನ್ ಆಗಬೇಕು ಅಂತಕ್ಕಂತಿತ್ತು. ಯಾಕೆಂದ್ರೆ ನಾಡಪ್ರಭು ಕೆಂಪೇಗೌಡರು ಹುಟ್ಟಿ ಇಲ್ಲಿಂದ ಬೆಂಗಳೂರನ್ನು ಸ್ಥಾಪನೆ ಮಾಡಿದ್ರು, ಬೆಂಗಳೂರನ್ನು ಕಟ್ಟಿದ್ರು ಅಂತಕ್ಕಂಥದ್ದು ಇರ್ತಕ್ಕಂಥ ಇತಿಹಾಸ. ಇಷ್ಟು ವರ್ಷಗಳ ಕಾಲ ಒಬ್ಬರೇ ಏಕಾಂಗಿಯಾಗಿ ಅಧಿಕಾರಿಗಳನ್ನ ಕರೆದು ಯಾರನ್ನು ಕರೆದಂಗೆ, ಒಕ್ಕಲಿಗರ ಸಂಘವನ್ನು ಆಹ್ವಾನ ಮಾಡ್ದಂಗೆ, ಒಕ್ಕಲಿಗರ ಸಂಘಕ್ಕೆ ದ್ರೋಹ ಮಾಡ್ತಾ, ಒಕ್ಕಲಿಗರ ಸಂಘಕ್ಕೆ ಜಾಗವನ್ನು ಮಂಜೂರು ಮಾಡೋದ ತಡ್ದು 18 ವರ್ಷಗಳ ಕಾಲ ತಡೆದಿದ್ರು. ಯಾರಿದ್ದಾರೆ ಅದರಿಂದ? ಯಲಹಂಕದ ಒಕ್ಕಲಿಗರ ಸಂಘಕ್ಕೆ ಜಾಗ ಮಂಜೂರಾಗದಂಗೆ ತಡೆದಿರ್ತಕ್ಕಂಥ ಯಾರಿದ್ದಾರೆ ಬಲಿಷ್ಠವಾಗಿ ಎಲ್ಲ ಗೊತ್ತಿದೆ. ಆದರೂ ಕೂಡ ಪ್ರತಿಯೊಬ್ಬ ಹಳ್ಳಿಗಳಿಗೆ ಫೋನ್ ಮಾಡಿ, ಪ್ರತಿಯೊಬ್ಬ ಮುಖಂಡರಿಗೆ ಫೋನ್ ಮಾಡಿ ಒಕ್ಕಲಿಗರ ಸಂಘದಿಂದ ಆಚರಣೆ ಆಗ್ತಿರ್ತಕ್ಕಂಥ ಕೆಂಪೇಗೌಡ ಜಯಂತಿಗೆ ಹೋಗಬಾರ್ದು ಅಂತಕ್ಕಂಥದ್ದನ್ನ ನೇರವಾಗಿ ಕರೆ ಮಾಡಿ ಮಾನ್ಯ ಶಾಸಕರು ಹೇಳಿದ್ದಾರೆ. ಸದಾನಂದ ಗೌಡರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಅಶ್ವಥ್ ನಾರಾಯಣ ಸಾಹೇಬರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಎಲ್ಲರಿಗೂ ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕೇಳಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಮುಖಂಡರು ಕೂಡ ಫೋನ್ ಮಾಡಿ ಹೇಳಿದ್ದಾರೆ. ನಮ್ಮ ಏನು ಆಲ್ ಡೈರಿಗಳಿಗೆ ಫೋನ್ ಮಾಡಿ ಧಮಕಿಯನ್ನು ಹಾಕಿದ್ದಾರೆ ಹೋಗಬಾರ್ದು ಅಂತಕ್ಕಂಥದ್ದನ್ನು. ಮಠಾಧೀಶರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ, ನಮ್ಮ ಸ್ವಾಮೀಜಿಗಳು ಕೂಡ ರಿಕ್ವೆಸ್ಟನ್ನು ಮಾಡಿದ್ರು ಹೋಗಬಾರ್ದು ಅಂತಕ್ಕಂಥದ್ದು. ಅಂದರೆ ಏನಿದು, ಎಲ್ಲೋಗಿದೆ ಇದು? ಹಂಗಾದ್ರೆ ಯಾರು ಏನೋ ಅವರ ಪಿತ್ರಾಜಿತ ಆಸ್ತಿನ ಇದೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥದ್ದು. ಡೆಮಾಕ್ರಸಿ ರೀ, ಭಾರತ ದೇಶದಲ್ಲಿ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಜಾರಿಗೆ ಬಂದು ಎಷ್ಟು ವರ್ಷ ಆಗಿದೆ? 1947 ಜಾರಿಗೆ ಬಂದಿದೆ. ಆಗಸ್ಟ್ 15 ಸ್ವತಂತ್ರ ಬಂದಿದೆ. ಯಲಹಂಕಕ್ಕೆ ನೋಡಿದ್ರೆ ಮಾತಾಡ್ತಕ್ಕಂಥದ್ದು ಬಾಯಲ್ಲೊಂದು ಮನಸ್ಸಲ್ಲೊಂದು ತೋರಿಸ್ತಕ್ಕಂಥದ್ದು. ಬಹುಶಃ ಅದಕ್ಕೆಲ್ಲ ಕೂಡ ಇವತ್ತು ಉತ್ತರ ಸಿಕ್ಕಿದೆ. ಯಾವುದೇ ದೌರ್ಜನ್ಯಕ್ಕೆ, ಯಾವುದೇ ದರ್ಪಕ್ಕೆ, ಯಾವುದೇ ಏನೋ ಇದು ಮಾಡ್ತಕ್ಕಂಥದ್ದು, ಏನೋ ಭಯ ಉಡಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋಕ್ಕಿದೆಯಲ್ಲ, ಅದು ಯಾವುದಕ್ಕೂ ಕೂಡ ಜನರು ಭಯ ಪಡೋದಿಲ್ಲ ಅಂತೇಳಿ ನೇರವಾಗಿ ವಾಲಂಟಿಯರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುಶಃ ಇವತ್ತಿಗೆ ಯಲಹಂಕ ಸ್ವತಂತ್ರ ಆಗಿದೆ ಅಂತ ಹೇಳಿಕೆ ಧೈರ್ಯವಾಗಿ ಜನ ಯಾರು ಹೋಗಬೇಡಿ ಅಂದ್ರು ಜನ ಅವ್ರ ಮಾತಿಗೆ ಮನ್ನಣೆಯನ್ನ ಕೊಡದೆ ಧೈರ್ಯವಾಗಿ ಬಂದಿದ್ದಾರೆ ಅಂತಂದ್ರೆ ಯಲಹಂಕಕ್ಕೆ ಸ್ವತಂತ್ರ ಸಿಕ್ಕಿದೆ. ಇವತ್ತು ರಿಪಬ್ಲಿಕ್ ಆಫ್ ಯಲಹಂಕ ಕೊನೆಯಾಗಿದೆ. ಯಾರು ಹೋಗಬೇಡಿ ಅಂತಕ್ಕಂಥ ಮಾತಿದೆಯಲ್ಲ, ಯಾರು ಹೋದ್ರೆ ಹಂಗಿರ್ತದೆ ಹಿಂಗಿರ್ತದೆ ಅಂತಕ್ಕಂಥದ್ದಲ್ಲ, ಅದನ್ನ ಮೀರಿ ಬಂದಿದ್ದಾರೆ ಜನ ಅಂತಂದ್ರೆ ಯಲಹಂಕ ಕೂಡ ಇನ್ಮೇಲೆ ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಒಂದು ಏನೋ ಉತ್ತರವನ್ನ ಕೊಟ್ಟಿದ್ದಾರೆ ಯಲಹಂಕ ಜನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮ ನೋಡ್ರೆ ಪ್ರತಿಯೊಂದು ಹಳ್ಳಿಯಿಂದ ಬಂದಿದ್ದಾರೆ, ಪ್ರತಿಯೊಂದು ರೋಡಿಂದ ಬಂದಿದ್ದಾರೆ, ವಾಲಂಟಿಯರ್ ಬಂದವರು. ಹಂಗಾಗಿ ಒಂದು ನಾವೇನು ಕೆಂಪೇಗೌಡ ಜಯಂತಿಯ ಬಗ್ಗೆ ಕೆಂಪೇಗೌಡ ಜಯಂತಿಯ ಬಗ್ಗೆ ರಸ್ತೆಗಳಲ್ಲಿ ಕಾಫಿ ಟೀ ಅಂಗಡಿಗಳ ಹತ್ರ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಡಿಸ್ಕಷನ್ ಆಗಬೇಕು ಅಂತಕ್ಕಂತಿತ್ತು. ಯಾಕೆಂದ್ರೆ ನಾಡಪ್ರಭು ಕೆಂಪೇಗೌಡರು ಹುಟ್ಟಿ ಇಲ್ಲಿಂದ ಬೆಂಗಳೂರನ್ನು ಸ್ಥಾಪನೆ ಮಾಡಿದ್ರು, ಬೆಂಗಳೂರನ್ನು ಕಟ್ಟಿದ್ರು ಅಂತಕ್ಕಂಥದ್ದು ಇರ್ತಕ್ಕಂಥ ಇತಿಹಾಸ. ಇಷ್ಟು ವರ್ಷಗಳ ಕಾಲ ಒಬ್ಬರೇ ಏಕಾಂಗಿಯಾಗಿ ಅಧಿಕಾರಿಗಳನ್ನ ಕರೆದು ಯಾರನ್ನು ಕರೆದಂಗೆ, ಒಕ್ಕಲಿಗರ ಸಂಘವನ್ನು ಆಹ್ವಾನ ಮಾಡ್ದಂಗೆ, ಒಕ್ಕಲಿಗರ ಸಂಘಕ್ಕೆ ದ್ರೋಹ ಮಾಡ್ತಾ, ಒಕ್ಕಲಿಗರ ಸಂಘಕ್ಕೆ ಜಾಗವನ್ನು ಮಂಜೂರು ಮಾಡೋದ ತಡ್ದು 18 ವರ್ಷಗಳ ಕಾಲ ತಡೆದಿದ್ರು. ಯಾರಿದ್ದಾರೆ ಅದರಿಂದ? ಯಲಹಂಕದ ಒಕ್ಕಲಿಗರ ಸಂಘಕ್ಕೆ ಜಾಗ ಮಂಜೂರಾಗದಂಗೆ ತಡೆದಿರ್ತಕ್ಕಂಥ ಯಾರಿದ್ದಾರೆ ಬಲಿಷ್ಠವಾಗಿ ಎಲ್ಲ ಗೊತ್ತಿದೆ. ಆದರೂ ಕೂಡ ಪ್ರತಿಯೊಬ್ಬ ಹಳ್ಳಿಗಳಿಗೆ ಫೋನ್ ಮಾಡಿ, ಪ್ರತಿಯೊಬ್ಬ ಮುಖಂಡರಿಗೆ ಫೋನ್ ಮಾಡಿ ಒಕ್ಕಲಿಗರ ಸಂಘದಿಂದ ಆಚರಣೆ ಆಗ್ತಿರ್ತಕ್ಕಂಥ ಕೆಂಪೇಗೌಡ ಜಯಂತಿಗೆ ಹೋಗಬಾರ್ದು ಅಂತಕ್ಕಂಥದ್ದನ್ನ ನೇರವಾಗಿ ಕರೆ ಮಾಡಿ ಮಾನ್ಯ ಶಾಸಕರು ಹೇಳಿದ್ದಾರೆ. ಸದಾನಂದ ಗೌಡರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಅಶ್ವಥ್ ನಾರಾಯಣ ಸಾಹೇಬರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಎಲ್ಲರಿಗೂ ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕೇಳಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಮುಖಂಡರು ಕೂಡ ಫೋನ್ ಮಾಡಿ ಹೇಳಿದ್ದಾರೆ. ನಮ್ಮ ಏನು ಆಲ್ ಡೈರಿಗಳಿಗೆ ಫೋನ್ ಮಾಡಿ ಧಮಕಿಯನ್ನು ಹಾಕಿದ್ದಾರೆ ಹೋಗಬಾರ್ದು ಅಂತಕ್ಕಂಥದ್ದನ್ನು. ಮಠಾಧೀಶರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ, ನಮ್ಮ ಸ್ವಾಮೀಜಿಗಳು ಕೂಡ ರಿಕ್ವೆಸ್ಟನ್ನು ಮಾಡಿ ಹೋಗಬಾರ್ದು ಅಂತಕ್ಕಂಥದ್ದು. ಅಂದರೆ ಏನಿದು, ಎಲ್ಲೋಗಿದೆ ಇದು? ಹಂಗಾದ್ರೆ
ಯಾರು ಏನೋ ಅವರ ಪಿತ್ರಾಜಿತ ಆಸ್ತಿನ ಇದೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥದ್ದು. ಡೆಮಾಕ್ರಸಿ ರೀ, ಭಾರತ ದೇಶದಲ್ಲಿ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಜಾರಿಗೆ ಬಂದು ಎಷ್ಟು ವರ್ಷ ಆಗಿದೆ? 1947 ಜಾರಿಗೆ ಬಂದಿದೆ. ಆಗಸ್ಟ್ 15 ಸ್ವತಂತ್ರ ಬಂದಿದೆ. ಯಲಹಂಕಕ್ಕೆ ನೋಡಿದ್ರೆ ಮಾತಾಡ್ತಕ್ಕಂಥದ್ದು ಬಾಯಲ್ಲೊಂದು ಮನಸ್ಸಲ್ಲೊಂದು ತೋರಿಸ್ತಕ್ಕಂಥದ್ದು. ಬಹುಶಃ ಅದಕ್ಕೆಲ್ಲ ಕೂಡ ಇವತ್ತು ಉತ್ತರ ಸಿಕ್ಕಿದೆ. ಯಾವುದೇ ದೌರ್ಜನ್ಯಕ್ಕೆ, ಯಾವುದೇ ದರ್ಪಕ್ಕೆ, ಯಾವುದೇ ಏನೋ ಇದು ಮಾಡ್ತಕ್ಕಂಥದ್ದು, ಏನೋ ಭಯ ಉಡಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋಕ್ಕಿದೆಯಲ್ಲ, ಅದು ಯಾವುದಕ್ಕೂ ಕೂಡ ಜನರು ಭಯ ಪಡೋದಿಲ್ಲ ಅಂತೇಳಿ ನೇರವಾಗಿ ವಾಲಂಟ್ರಿಯಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುಶಃ ಇವತ್ತಿಗೆ ಯಲಹಂಕ ಸ್ವತಂತ್ರ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ ನಾನು.